ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ವರ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಬರುತ್ತಿದೆ. ಹಾಗಾಗಿ ನನ್ನ ಅಮ್ಮ ಒಂದು ಹಾಡನ್ನು ಬರೆದಿದ್ದಾರೆ. ಅದನ್ನು ಇವತ್ತು ನಾನು ಹೇಳ್ತಿದ್ದೇನೆ. ರಾಮಚಂದ್ರ 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 ಶ್ರೀರಾಮಚಂದ್ರ ರಾಮಚಂದ್ರ ಬರುತ್ತಾನೆ. ಅಯೋಧ್ಯಪುರಕ್ಕೆ ರಾಮಚಂದ್ರ ಬರುತ್ತಾನೆ. ದಶರಥ ಮಗನಾಗಿ ಕೌಸಲ್ಯ ಕಂದನಾಗಿ ಸೀತಾಮಾತೆಯ ಪತಿಯಾಗಿ ರಾಮಚಂದ್ರ ಸೀತಾಮಾತೆಯ ಪತಿಯಾಗಿ ಸೌಮಿತ್ರಿ ಭರತಗೆ ಅಣ್ಣನಾಗಿ ಬರುತ್ತಾನೆ. ರಾಮಚಂದ್ರ ರಾಮಚಂದ್ರ ಬರುತ್ತಾನೆ. ಅಯೋಧ್ಯಪುರಕ್ಕೆ ರಾಮಚಂದ್ರ ಬರುತ್ತಾನೆ. ತಾಟಕಿಯ ಕೊಂದವ ಮಾರೀಚನ ಮಡಿದವ ವಿಶ್ವಾಮಿತ್ರರ ಜೊತೆಯಾಗಿ ರಾಮಚಂದ್ರ ವಿಶ್ವಾಮಿತ್ರರ ಜೊತೆಯಾಗಿ ಮಿಥಿಲಾಗೆ ನಡೆದವ ಶಿವಧನಸ್ಸನ್ನು ಮುರಿದ ಸೀತೆಯ ಪಡೆದ ರಾಮಚಂದ್ರ ಬರುತ್ತಾನೆ. ಅಯೋಧ್ಯಪುರಕ್ಕೆ ರಾಮಚಂದ್ರ ಬರುತ್ತಾನೆ. ತಂದೆ ಮಾತಿಗೆ ಒಪ್ಪಿ ಕಾನನವ ತಾಪೊಕ್ಕಿ ಶಬರಿಯಂಜಲನೆ ಉಂಡ ರಾಮಚಂದ್ರ ಶಬರಿಯಂಜಲನೆ ಉಂಡಿ ಜಾನಕಿ ಕಾಣಲು ಕಾಡಿನಲ್ಲಿ ಅಲೆದಾಡಿದ ರಾಮಚಂದ್ರ ರಾಮಚಂದ್ರ ಬರುತ್ತಾನೆ. ಅಯೋಧ್ಯಪುರಕ್ಕೆ ರಾಮಚಂದ್ರ ಬರುತ್ತಾನೆ. ಸುಗ್ರೀವನ ಸ್ನೇಹ ಹನುಮನ ಹೆಗಲು ಲಂಕಾಗೆ ಸೇತುವೆ ಕಟ್ಟಿ ರಾಮಚಂದ್ರ ಲಂಕಾಗೆ ಸೇತುವೆ ಕಟ್ಟಿ ದೈತ್ಯ ರಾವಣನ ಕೊಂದಾಕಿದ ಶೂರ ರಾಮಚಂದ್ರ ರಾಮಚಂದ್ರ ಬರುತ್ತಾನೆ. ಅಯೋಧ್ಯಪುರಕ್ಕೆ ರಾಮಚಂದ್ರ ಬರುತ್ತಾನೆ. ಜಾನಕಿ ಜೊತೆಯಾಗಿ ಅಯೋಧ್ಯಕ್ಕೆ ಬಂದ್ರ ರಾಮರಾಜ್ಯವ ಕಟ್ಟಿದ ರಾಮಚಂದ್ರ ರಾಮರಾಜ್ಯವ ಕಟ್ಟಿ ನಮ್ಮೆಲ್ಲರ ಸಲಹುವ ರಾಮಚಂದ್ರ ಬರುತ್ತಾನೆ. ಅಯೋಧ್ಯಪುರಕ್ಕೆ ರಾಮಚಂದ್ರ ಬರುತ್ತಾನೆ. ಅಯೋಧ್ಯಪುರಕ್ಕೆ ರಾಮಚಂದ್ರ ಬರುತ್ತಾನೆ. ರಾಮಚಂದ್ರ 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 ಶ್ರೀರಾಮಚಂದ್ರ ರಾಮಚಂದ್ರ ಬರುತ್ತಾನೆ. ಅಯೋಧ್ಯಪುರಕ್ಕೆ ರಾಮಚಂದ್ರ ಬರುತ್ತಾನೆ. ಧನ್ಯವಾದಗಳು.